ಓಂ ಇತರ ಪರಾಮರ್ಶಾತ್ ಸ ಇತಿ ಚೇನ್ನ ಅಸಂಭವಾತ್. ಓಂ ಪರಂಜ್ಯೋತಿ ಉಪಸಂಪದ್ಯ ಸ್ವೇನ ಸ್ವರೂಪೇಣ ಅಭಿನಿಷ್ಪತ್ಯತೆ ಏಷ ಆತ್ಮೇತಿ ಹೋವಾಚ ಇತಿ ಜೀವಪರಾಮರ್ಶಾತ್ ಸ ಇತಿ ಚೇನ್ನ ತಸ್ಯ ಸ್ವತಃ ಅಪಹತ ಪಾಪ್ಮತ್ವಾದ್ಯಸಂಭವಾತ್. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 125ನೇಯ ಗದ್ಯಭಾಗ ಇವತ್ತು ನಾವು ನೋಡ್ಲಿಕ್ಕೆ ತೊಡಗಿರುವಂಥದ್ದು. ಅದು 1ನೇ ಅಧ್ಯಾಯದ 3ನೇ ಪಾದದ 18ನೇಯ ಸೂತ್ರ, ಆ ಸೂತ್ರ ಭಾಷ್ಯ, ಅದನ್ನು ಎಲ್ಲವನ್ನು ಕೂಡ ಇವತ್ತು ಅವಲೋಕಿಸೋಣ. ಮತ್ತೆ ಸನ್ ಹೃದಬ್ಜಗ ಸೋಕ್ಷರ ಸನ್ ಹೃದಬ್ಜಗ ಅಂತ ಅಲ್ಲಿ ಏನು ಹೃದಬ್ಜಗ ಅಂತ ಮಾತಿದೆ, ಅದರ ವ್ಯಾಖ್ಯಾನವನ್ನು ರಾಘವೇಂದ್ರ ಸ್ವಾಮಿ ಮಾಡಿದ್ದನ್ನು ಕೂಡ ನೋಡೋಣ. ಪರಮಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮನನ್ನು ಹೊಂದಿ ತನ್ನ ನೈಜ ರೂಪದಿಂದ ಪ್ರಕಟಗೊಳ್ತಾನೆ. ಇವನೇ ಸ ಆತ್ಮೇತಿ ಹೋವಾಚ, ಇವನೇ ಜೀವಾತ್ಮ ಅಂತ ಹೇಳಿದ. ಯ ಆತ್ಮ ಅಪಹತ ಪಾಪ್ಮ ಅಂತ ಹಿಂದೆ ಹೃದಯಸ್ಥನಾದಂತಹ ಪರಮಾತ್ಮನನ್ನು ಕುರಿತು ಏಷಃ ಆತ್ಮ ಅಂತ ಹೇಳಿದ್ದಾರೆ. ಹೃದಯಸ್ಥನಾದ ಆತ್ಮ ಅಂದ್ರೆ ಯಾರು? ಏಷಃ ಆತ್ಮ, ಈ ಜೀವಾತ್ಮನೇ ಹೃದಯ ಕಮಲದಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಜೀವಾತ್ಮನ ಬಗ್ಗೆ ಇಲ್ಲಿ ಹೇಳಿದ್ದಾರೆ, ಪರಮಾತ್ಮನ ಬಗ್ಗೆ ಹೇಳಲಿಲ್ಲ. ಏಷ ಆತ್ಮೇತಿ ಹೋವಾಚ, ಹೀಗೆ ಏಷ ಆತ್ಮೇತಿ ಹೋವಾಚ ಅಂತ ಬಂದಿರುವುದು ಜೀವಾತ್ಮನ ಬಗ್ಗೆ ಅಂತ ಪ್ರಶ್ನೆ ಮಾಡುವವರ ಅಭಿಪ್ರಾಯ. ಅದಕ್ಕೆ ಉತ್ತರ ಇತಿ ಚೇನ್ನ ಸರಿಯಲ್ಲ. ತಸ್ಯ ಸ್ವತಃ ಅಪಹತ ಪಾಪ್ಮತ್ವಾದ್ಯಭಾವಾತ್. ಈ ಆತ್ಮನನ್ನು ಕುರಿತು ಯ ಆತ್ಮ ಅಪಹತ ಪಾಪ್ಮ ವಿಜರಹ ವಿಮೃತ್ಯು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಈ ಜೀವಾತ್ಮ ಸ್ವತಃ ಪಾಪರಹಿತನಾಗಿದ್ದಾನ? ಅದು ಸರಿಯಲ್ಲ. ಛಾಂದೋಗ್ಯ ಉಪನಿಷತ್ತಿನ ಆ 8ನೇ ಅಧ್ಯಾಯದ 1ನೇ ಖಂಡದಲ್ಲಿ ಹೃದಯಸ್ಥನಾದ ಪರಮಾತ್ಮನನ್ನು ಕುರಿತು ಏಷ ಆತ್ಮ ಅಪಹತ ಪಾಪ್ಮ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಮುಂದೆ ಅದೇ ಖಂಡದ 7ನೇ ಮಂತ್ರದಲ್ಲಿ ಏಷ ಆತ್ಮೇತಿ ಹೋವಾಚ, ಹಿಂದೆ ಪ್ರಸ್ತುತನಾದಂತಹ ಆತ್ಮ ಜೀವ ಅಂತ ಹೀಗೆ ಹೇಳಿದ್ದಾರೆ. ಪ್ರಶ್ನೆ ಮಾಡುವವರ ಅಭಿಪ್ರಾಯವನ್ನು ಮತ್ತೊಂದ್ಸರಿ ಸ್ಪಷ್ಟಪಡಿಸ್ತಿದ್ದೇನೆ ಅಷ್ಟೇ. ಆದ್ರಿಂದ 7ನೇ ಮಂತ್ರದಲ್ಲಿ ಬಂದಂತಹ ಆತ್ಮ ಅಂದ್ರೆ ಯಾರು? ಜೀವನೇ. ಅದರಲ್ಲಿ ಶರೀರದ ತ್ಯಾಗ, ಬ್ರಹ್ಮ ಪ್ರಾಪ್ತಿ ಮತ್ತು ಸ್ವರೂಪದ ಅಭಿವ್ಯಕ್ತಿ. ಶರೀರವನ್ನು ತ್ಯಾಗ ಮಾಡುವವರು ಯಾರು? ಪರಮಾತ್ಮ ಶರೀರವನ್ನು ತ್ಯಾಗ ಮಾಡೋದಿಲ್ಲ. ಬ್ರಹ್ಮನನ್ನು ಹೊಂದುವವನು ಪರಮಾತ್ಮನೇ. ಸ್ವರೂಪದ ಅಭಿವ್ಯಕ್ತಿ ಪರಮಾತ್ಮನಿಗೆ ಆಗಬೇಕಾಗಿಲ್ಲ, ಅವನು ನಿತ್ಯ ಅಭಿವ್ಯಕ್ತ ಸ್ವರೂಪನೇ. ಆದ್ರಿಂದ ಈ ಶರೀರವನ್ನು ತ್ಯಾಗ ಮಾಡಿ ಬ್ರಹ್ಮನನ್ನು ಹೊಂದಿ ಸ್ವರೂಪವನ್ನು ಪಡ್ಕೊಳ್ಳುವವನು ಯಾರಿದ್ದಾನಲ್ಲ, ಅವನು ಜೀವಾತ್ಮನೇ ಹೃದಯಸ್ಥ. ಆದ್ರಿಂದ ಅವನೇ ಹೃದಯ ಕಮಲದಲ್ಲಿ ಇರುವಂಥವನು ಆಗಬೇಕು ಅಂತ ಆ ಪ್ರಶ್ನೆ ನಮಗಲ್ಲಿ ಕಾಣಿಸ್ತಾ ಇರುವಂಥ ಪ್ರಶ್ನವನ್ನ ಒಂದು ಬಾರಿ ವಿವರಿಸಿ ಅದಕ್ಕೆ ನಿರಾಕರಣೆಯನ್ನು ತೋರಿಸಿ ಮತ್ತೊಂದು ಬಾರಿ ಆ ಪ್ರಶ್ನದ ಮಾಡುವವರ ಅಭಿಪ್ರಾಯ ಏನು ಅಂತ ಅನ್ನೋದನ್ನ ವಿವರಿಸ್ತಾ ಇದ್ದೇನೆ ಅಷ್ಟೆ. ಅದಕ್ಕೆ ಉತ್ತರವನ್ನ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಹೃದಯಸ್ಥನಾದ ಆತ್ಮ ಒಬ್ಬ ಇದ್ದಾನಲ್ಲ, ಅವನ ಧರ್ಮ ಏನು ಅಂದ್ರೆ ಅಪಹತ ಪಾಪ್ಮತ್ವ ಅಂತ ಹೇಳಿದ್ದಾರೆ. ಅಪಹತ ಪಾಪತ್ವ ಅಂತನ್ನೋದು ಜೀವನದಲ್ಲಿ ಸ್ವಾಭಾವಿಕವಾಗಿ ಇರೋದು ಸಾಧ್ಯ ಇಲ್ಲ. ಅದು ಪರಮಾತ್ಮನ ಅನುಗ್ರಹದಿಂದ ಮೋಕ್ಷದಲ್ಲಿ ಅವನಿಗೆ ಬರಬೇಕಾದದ್ದು. ಪರಮಾತ್ಮನಲ್ಲಿ ಮಾತ್ರ ಅನಾದಿ ಕಾಲದಿಂದಲೂ ನಿತ್ಯವಾದ ಧರ್ಮ ಅದು. ಆದ್ರಿಂದ ಮುಖ್ಯವಾದ ಪಾಪರಾಹಿತ್ಯವನ್ನೇ ಶ್ರುತಿ ಹೇಳ್ತಾ ಇದೆ ಹೊರತು ಜೀವನಿಗೆ ಮೊದಲು ಇಲ್ಲದೇನೆ ಆಮೇಲೆ ಪರಮಾತ್ಮನ ಅನುಗ್ರಹದಿಂದ ಮುಕ್ತಿಯಲ್ಲಿ ಮಾತ್ರ ಬರುವ ಪಾಪರಾಹಿತ್ಯವನ್ನು ಅದು ಹೇಳ್ತಾ ಇಲ್ಲ. ಆದ್ರಿಂದ ಪರಮಾತ್ಮನೇ ಹೃದಯಸ್ಥ ಅಂತ ಹೀಗೆ ಹೇಳ್ಬೇಕೆ ಹೊರತು ಬೇರೆ ಯಾರು ಕೂಡ ಅಲ್ಲ ಅಂತ ಅದರ ತಾತ್ಪರ್ಯ. ತತ್ವ ಮಂಜರಿಯಲ್ಲಿ ಹೀಗಿದೆ: ಜನಾರ್ದನ ಇತಿ ಸಂಸಾರಾರ್ಧಕೋ ಹೃದಬ್ಜಗ ಇತ್ಯುಕ್ತ. ಜನಾರ್ದನ ಎಂಬ ಶಬ್ದವನ್ನು ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ಅಣುಭಾಷ್ಯದಲ್ಲಿ. ವಾಚ್ಯೈಕೋ ಜನಾರ್ದನ ಅಂತ. ಅದರ ಅರ್ಥ ಏನು? ನಮ್ಮ ಸಂಸಾರವನ್ನು ಪರಿಹರಿಸುವಂತ ಭಗವಂತನೇ ಹೃದಬ್ಜಗ, ಹೃದಯ ಕಮಲದಲ್ಲಿದ್ದಾನೆ ಅಂತ ಇತಿ ಉಕ್ತಿಯ ಈ ತರದ ಹೇಳಿಕೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ, ನಿರ್ಧಾರವನ್ನು ಕೊಟ್ಟಿದ್ದಾರೆ. ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ಸ್ವರೂಪೇಣ ಅಭಿನಿಷ್ಪದ್ಯತೆ ಏಷ ಆತ್ಮ ಇತ್ಯೇತತ್ ಶಬ್ದೇನ. ಏಷ ಆತ್ಮ ಅಂತ ಎಂಬಲ್ಲಿ ಏತತ್ ಎಂಬ ಶಬ್ದ ಇದೆಯಲ್ಲ, ಏತತ್ ಎಂಬ ಶಬ್ದದಿಂದ ಜೀವಂ ಪರಾಮರ್ಶ್ಯ, ಜೀವನನ್ನ ಸ್ವೀಕರಿಸಿ, ಜೀವನನ್ನು ಗ್ರಹಿಸಿ, ಹೃತ್ಪದ್ಮಸ್ಥತೆಯ ಪ್ರಾಗುಕ್ತ ಆತ್ಮತ್ವ ವಿಧಾನಾತ್, ಹೃದಯ ಕಮಲದಲ್ಲಿರುವಂಥವನು ಆ ಜೀವ, ಅವನಿಗೆ ಆತ್ಮತ್ವವನ್ನು ಹೇಳಿದ್ದಾರೆ. ಅದರಿಂದ ಸರ್ವಾಶ್ರಯ ಹೃದಬ್ಜಗ ಜೀವ,
ಸರ್ವಾಶ್ರಯನಾದವನು ಹೃದಬ್ಜಗನಾದ ಹೃದಯ ಕಮಲದಲ್ಲಿರುವಂತಹ ಜೀವ ಇತಿ. ಇದೊಂದು ಪೂರ್ವ ಪಕ್ಷ. ಈ ಪೂರ್ವ ಪಕ್ಷವು ನಿರಸ್ತಂ, ಖಂಡಿಸಲ್ಪಟ್ಟಿದೆ. ಯಾವುದರಿಂದ ಖಂಡಿಸಲ್ಪಟ್ಟಿದೆ ಅಂದ್ರೆ ಇತ್ಯುಕ್ತ ಜನಾರ್ದನ ಸಂಸಾರಾರ್ಧಕ ಹೃದಬ್ಜಗ ಇತ್ಯುಕ್ತ್ಯ. ಎಲ್ಲ ರೀತಿಯಿಂದಲೂ ಚತುರ್ವಿಧ ನಾಶರಹಿತನಾದ ಪರಮಾತ್ಮನೇ ಹೃದಬ್ಜಗ ಎಂಬ ಮಾತಿನಿಂದ ಇತಿ ಈ ಪೂರ್ವ ಪಕ್ಷವು ನಿರಸ್ತಂ. ಈ ಪೂರ್ವ ಪಕ್ಷವನ್ನು ನಾವು ನಿರಾಕರಣೆ ಮಾಡಿದಾಗ ಆಯ್ತು. ಯಾಕೆಂದ್ರೆ ಜ್ಯೋತಿಷ್ ಪದೋಕ್ತಸ್ಯ ಮೋಚಕಸ್ಯೇವ ಏಷಃ ಇತಿ ಪರಾಮೃಶ್ಯ ಆತ್ಮಪ್ರೋಕ್ತೆ ಜೀವ ಪರಾಮರ್ಶ ಅಭಾವಾತ್. ಪರಂಜ್ಯೋತಿ ಉಪಸಂಪದ್ಯ ಅಂತ ಅಲ್ಲಿದೆಯಲ್ಲ ಛಾಂದೋಗ್ಯ ಉಪನಿಷತ್ನಲ್ಲಿ. ಪರಂಜ್ಯೋತಿ ಅಂದ್ರೆ ಜ್ಞಾನಸ್ವರೂಪನಾದಂತಹ ಪರಮಾತ್ಮ. ಆ ಜ್ಞಾನಸ್ವರೂಪನಾದಂತಹ ಪರಮಾತ್ಮನೇ ಮೋಚಕ, ಸಂಸಾರ ಮೋಚಕನಾದವನು ಅವನೇ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವವನು, ಮುಕ್ತರಿಗೆ ಆನಂದವನ್ನು ಕೊಡುವವನು. ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಪ್ರಮಾಣ ವಾಕ್ಯ. ಅಲ್ಲೂ ಜನಾರ್ದನ ಅಂತ ಬಂತಾದ್ರಿಂದ ನಮ್ಗೆ ನೆನಪಿಗೆ ಬಂತು. ಜನಾರ್ದನ ಎಲ್ಲರ ಸಂಸಾರವನ್ನು ಪರಿಹಾರ ಮಾಡುವವನು ಅವನು, ಮುಕ್ತಿ ಕೊಡುವವನು ಅವನೇ ಅಂತ ಅದರ ತಾತ್ಪರ್ಯ. ಹೀಗೆ ಮೋಚಕ ಯಾರು ಅಂದ್ರೆ ಜ್ಯೋತಿಷ್ ಪದೋಕ್ತನಾದವನು. ಜ್ಯೋತಿ ಅಂದ್ರೆ ಜ್ಞಾನಸ್ವರೂಪನಾದಂತಹ ಪರಮಾತ್ಮ ಏನಿದ್ದಾನೆ ಅವನೇ ಮೋಚಕ. ಸ್ವಯಂ ಜ್ಞಾನ ಸ್ವರೂಪ ಆದ್ರಿಂದ ನಮಗೂ ಜ್ಞಾನ ಕೊಡಬಲ್ಲ, ಅವನೇ ಮೋಚಕರಾಗಿದ್ದಾನೆ. ಅವನನ್ನೇ ಏಷ ಆತ್ಮ ಅಂತ ಅಲ್ಲಿ ಹೇಳಿರೋದು. ಏಷ ಆತ್ಮ ಅಂತ ಹೇಳಿರುವುದು ಜೀವನನ್ನಲ್ಲ, ನೀವು ಪೂರ್ವ ಪಕ್ಷದವರು ತಿಳ್ಕೊಂಡಿರುವಂತೆ. ಇತಿ ಮೋಚಕಸ್ಯೇವ ಏಷಃ ಇತಿ ಪರಾಮೃಶ್ಯ, ಏಷ ಎಂಬುದಾಗಿ ಪರಾಮರ್ಶ ಮಾಡಿ ಅವನನ್ನ ಆತ್ಮ ಅಂತ ವರ್ಣನೆ ಮಾಡಿರೋದು. ಆದ್ರಿಂದ ಜೀವ ಪರಾಮರ್ಶ ಅಭಾವ, ಅಲ್ಲಿ ಜೀವನ ಬಗ್ಗೆ ಹೇಳ್ತಾನೆ ಇಲ್ಲ. ಅಂಥ ಆ ಪರಮಾತ್ಮನನ್ನು ಪಡೆದು ಜೀವ ತನ್ನ ಸ್ವರೂಪವನ್ನು ಪಡ್ಕೋತಾನೆ. ಆದರೆ ಮುಂದೆ ಏಷ ಆತ್ಮ ಎಂಬಲ್ಲಿ ಹೇಳ್ತಿರೋದು ಆ ಜೀವನನ್ನಲ್ಲ, ಪರಮಾತ್ಮನನ್ನು. ಅಜಪ್ತವಾಚಿನ ಜನ ಇತ್ಯಂಶೇನ ದೇಹನಾಶೇಪಿ ಅನಶ್ಯನ್ ಇತಿ ಪ್ರಾಗುಕ್ತೋ ವಾಕ್ಯಾನ್ವಯ ಉತ್ಪಾದಿತ. ಅಲ್ಲಿ ಜನಾರ್ದನ ಎಂಬಲ್ಲಿ ಜನ ಅಂತ ಶಬ್ದ ಇದೆಯಲ್ಲ, ಜನ ಅಂದ್ರೆ ಅಜ ಅಂತ ಅರ್ಥ. ನಜ ಅನ್ನೋದು ನಾನು ಹಿಂದೆ ಹೇಳಿದ್ದೆ. ನ ಜ ಅಂದ್ರೆ ಹುಟ್ಟದಿರುವವನು. ಅದನ್ನೇ ಜನಾರ್ದನ ಎಂಬ ಶಬ್ದದಲ್ಲಿ ಹಿಂದು ಮುಂದಾಗಿ ಜನ ಅಂತ ಹೇಳಿದ್ದಾರೆ. ನಜ ಅಂತ ಹೇಳ್ಬೇಕಾದ್ದನ್ನೇ ಜನ ಅಂತ ಹೇಳಿದ್ದಾರೆ ಅಷ್ಟೆ. ಹಾಗಾಗಿ ನಜ ಅಂದ್ರು ಅಜ ಅಂದ್ರು ಒಂದೇ, ಹುಟ್ಟದಿರುವವನು ಅಂತಾನೆ ಅರ್ಥ. ಆದ್ರಿಂದ ಜನಾರ್ದನ ಎಂಬಲ್ಲಿ ಜನ ಎಂಬ ಶಬ್ದದಿಂದ ಭಗವಂತ ಅಜ ಅಂತ ಗೊತ್ತಾಗ್ತದೆ, ನಾಶರಹಿತ ಅಂತ. ಹುಟ್ಟಿಲ್ಲ, ನಾಶ ಇಲ್ಲ. ನಾಶೇಪಿ ಅನಶ್ಯನ್, ಜೀವನಿಗೆ ದೇಹ ನಾಶ ಆದ್ರೂ ಕೂಡ ಇವನಿಗೆ ಮಾತ್ರ ನಾಶ ಇಲ್ಲ. ಇತಿ ಪ್ರಾಗುಕ್ತ, ಹಿಂದೆ ಹೇಳಿದಂಥ ವಾಕ್ಯಾನ್ವಯ. ಆ ಹಿಂದೆ ಹೇಳಿದಂಥ ವಾಕ್ಯಕ್ಕೆ ಇಲ್ಲಿ ಆ ಜನಾರ್ದನ ಅಂತ ಏನು ಶಬ್ದ ಬಂತು ಅದನ್ನ ಈ ಪ್ರಸಂಗದಲ್ಲಿ ನಾವು ತಗೊಳ್ಬೇಕು. ಅಂತಹ ಜನಾರ್ದನ ಯಾರಿದ್ದಾನೆ ಅವನೇ ಹೃದಬ್ಜಕನಾಗಿದ್ದಾನೆ, ಹೃದಯ ಕಮಲದಲ್ಲಿದ್ದಾನೆ ಅಂತ ಅದರ ತಾತ್ಪರ್ಯ. ಇನ್ನೊಂದು ಬಾರಿ ಅಣುಭಾಷ್ಯದ ತತ್ವಮಂಜರಿ ಮಾತನ್ನು ಗಮನಿಸ್ಬೇಕು. ಹೃದಬ್ಜಗೋ ಜೀವ, ಹೃದಯ ಕಮಲದಲ್ಲಿರುವಂಥವನು ಜೀವ ಇತಿ. ಇದು ಪೂರ್ವಪಕ್ಷ. ಇದು ಯಾಕೆ ಅವರು ಪೂರ್ವಪಕ್ಷ ಮಾಡ್ಲಿಕ್ಕೆ ಏನು ಕಾರಣ ಅಂದ್ರೆ ಆತ್ಮ ಆ ಜೀವನನ್ನು ಪರಾಮರ್ಶ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಏಷ ಆತ್ಮ ಎಂಬ ವೇದವಾಕ್ಯವನ್ನ ಇವರು ಓದಿ ಅಲ್ಲಿ ಜೀವನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಆ ಜೀವನೇ ಆತ್ಮ ಅಂತ ಮತ್ತು ಜೀವನೇ ಸರ್ವಾಶ್ರಯ, ಅವನೇ ಹೃದಯ ಕಮಲವಾಸಿ ಅಂತ ಅವರು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಅವ್ರ ಪ್ರಮಾದ. ವಸ್ತುತಃ ಅದು ಸರಿಯಲ್ಲ. ಜೀವನನಲ್ಲಿ ಪರಾಮರ್ಶ ಮಾಡ್ತಿಲ್ಲ. ಈ ಪೂರ್ವಪಕ್ಷ ಏನಿದೆ ಇದು ನಿರಸ್ತ. ಯಾಕೆಂದ್ರೆ ಜನಾರ್ದನ ಸಂಸಾರಾರ್ಥಕ ಹೃದಬ್ಜಗ ಇತ್ಯುಕ್ತ್ಯ, ತತ್ವಮಂಜರಿಯಲ್ಲಿ ಆರಂಭದ ವಾಕ್ಯ ಅದು. ಸಂಸಾರಾರ್ಥಕನಾದ ಜನಾರ್ದನ ಏನಿದ್ದಾನೆ ಅವನೇ ಹೃದಯ ಕಮಲದಲ್ಲಿರುವಂಥವನು ಅಂತ ಆಚಾರ್ಯರ ಮಾತಿನಿಂದ ಜೀವನನ್ನ ಏಷ ಆತ್ಮ ಎಂಬಲ್ಲಿ ತಗೊಳ್ಬಾರ್ದು, ಪರಮಾತ್ಮನನ್ನೇ ತಗೊಳ್ಬೇಕು ಅಂತ ಗೊತ್ತಾಗ್ತದೆ. ಜೀವ ಯಾರ ಸಂಸಾರವನ್ನು, ತನ್ನ ಸಂಸಾರವನ್ನೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಜೀವ ಬೇರೆಯವ್ರ ಸಂಸಾರವನ್ನೇನು ಪರಿಹಾರ ಮಾಡ್ತಾನೆ? ಜನಾರ್ದನ ಅಂತ ಅಪ್ಪ ಹೆಸರಿಟ್ರೆ ಇಟ್ಕೋತಾನಷ್ಟೇ ಹೊರತು ಅವನು ಮುಖ್ಯತಃ ಅವನು ಜನಾರ್ದನ ಅಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಏಷ ಆತ್ಮ ಎಂಬಲ್ಲಿ ಜೀವನ ತಗೊಳ್ಬಾರ್ದು, ಪರಮಾತ್ಮನನ್ನೇ ತಗೊಳ್ಬೇಕು ಅಂತ ಇಷ್ಟಿದು ತಿಳಿದು ಬರ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.